ರಾಜಸ್ಥಾನದಲ್ಲಿ ವಿಮಾನ ಪತನವಾಗಿದೆ. ವಾಯುಪಡೆಗೆ ಸೇರಿದಂತಹ ವಿಮಾನ ಅದು. ಚುರು ಜಿಲ್ಲೆ ಭಾನುಡಾ ಗ್ರಾಮದಲ್ಲಿ ವಿಮಾನ ಪತನ. ವಾಯುಸೇನೆಯ ವಿಮಾನ ಚುರು ಜಿಲ್ಲೆ ಭಾನುಡಾ ಗ್ರಾಮದಲ್ಲಿ ಪತನವಾಗಿದ್ದು ವಿಮಾನದ ಅವಶೇಷಗಳಡಿ ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಈಗಾಗಲೇ ವಿಮಾನ ಪತನವಾದಂತಹ ಸ್ಥಳಕ್ಕೆ ರಕ್ಷಣಾ ಪಡೆ ದೌಡಾಯಿಸಿದೆ. ಅದೊಂದು ಕೃಷಿ ಭೂಮಿ. ಆ ಕೃಷಿ ಭೂಮಿಯಲ್ಲಿ ಬಿದ್ದು ಹೊತ್ತಿ ಉರಿದಿದೆ ವಾಯುಸೇನೆಗೆ ಸೇರಿದಂತಹ ವಿಮಾನ. ಬಹಳಷ್ಟು ಮಂದಿ ಜನ ನೆರೆದಿದ್ದಾರಲ್ಲಿ. ಇತ್ತೀಚೆಗಷ್ಟೇ ಅಹಮದಾಬಾದ್ನಲ್ಲಾದಂತಹ ವಿಮಾನ ದುರಂತ ಮಾಸೋ ಮುನ್ನವೇ ಮತ್ತೊಂದು ವಿಮಾನ ಪತನದ ಸುದ್ದಿ. ಇದು ವಾಯುಸೇನೆಗೆ ಸೇರಿದಂತಹ ವಿಮಾನ. ರಾಜಸ್ಥಾನದ ಬಾನುಡಾ ಗ್ರಾಮದಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಈ ವಿಮಾನ ಪತನ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಈಗ ಸಂಪರ್ಕ ಇದ್ದಾರೆ. ಮಹೇಶ್, ಈ ರಾಜಸ್ಥಾನದಾದಂತಹ ಅವಘಡ, ಈ ಪತನದಕ್ಕೆ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಎಷ್ಟು ಜನ ಇದ್ರಂತೆ? ಪ್ರತಿಮಾ, ಖಂಡಿತ ಈ ರಾಜಸ್ಥಾನದಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರತೀಯ ವಾಯುಪಡೆಯ ವಿಮಾನ ಪತನ ಇರುತ್ತದೆ. ಇದು ಏನು ಒಂದು ವಿಮಾನ ಪತನ ಆದಂತ ಹಿನ್ನೆಲೆಯಲ್ಲಿ ಅವಶೇಷಗಳಡಿ ಅವರ ಮೃತದೇಹ ಕೂಡ ಪತ್ತೆ ಇರುತ್ತದೆ. ಪ್ರಮುಖವಾಗಿ ಏನು ಒಂದು ಈ ಒಂದು ಘಟನೆ ಅಹಮದಾಬಾದ್ ವಿಮಾನ ದುರಂತ ಮಾಸುವ ಮುನ್ನವೇ, ಅದೇನು ಕಳೆಯುವ ಮುನ್ನವೇ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಏನು ರಕ್ಷಣಾ ಪಡೆಗಳು ಕೂಡ ಏನು ಧಾವಿಸಿ ಈಗಾಗಲೇ ಅದನ್ನ ಅವಶೇಷಗಳಡೆ ಪತ್ತೆ ಇರುವಂತಹ ಮೃತದೇಹ ಕೂಡ ಏನು ಅದನ್ನು ಕೂಡ ಪತ್ತೆ ಮಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಕಾರ್ಯಾಚರಣೆ ಮುಂದುವರೆದಂಥದ್ದು. ಸದ್ಯ ಈಗ ಒಂದಷ್ಟು ಜನ ಅಂದ್ರೆ ಇನ್ನು ನಿಖರವಾಗಿ ಇಷ್ಟೇ ಜನ ಇದ್ರು ಅನ್ನೋದು ಕೂಡ ಇನ್ನು ಮಾಹಿತಿ ಕೂಡ ಲಭ್ಯವಾಗಬೇಕಾಗಿರುತ್ತದೆ. ಪ್ರಮುಖವಾಗಿ ಮೇಲ್ನೋಟಕ್ಕೆ ಒಂದು ಏನು ಒಂದು ಭದ್ರತಾ ವ್ಯವಸ್ಥೆ ಅಂದ್ರೆ ಅಲ್ಲಿರುವಂತಹ ಒಂದು ಈ ಒಂದು ಭಾರತೀಯ ವಾಯುಪಡೆಯ ವಿಮಾನದಲ್ಲಿ ಇನ್ನು ತಾಂತ್ರಿಕ ದೋಷದಿಂದ ಒಂದು ಘಟನೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸದ್ಯ ಇಷ್ಟೆಲ್ಲ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ರೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗಬೇಕಾಗಿತ್ತು. ಪ್ರತಿಮಾ, ಮಹೇಶ್, ಅಂದ್ರೆ ಎಲ್ಲಿಂದ ಬರ್ತಾ ಇತ್ತು ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ಗಳು ಲಭ್ಯ ಇದೆಯಾ? ಜೊತೆಗೆ ಎಷ್ಟು ಜನ ಇದ್ರು, ಇದೆಲ್ಲದ್ರ ಯಾವುದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಿಲ್ವಾ? ಅಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಎಷ್ಟು ಗಂಟೆಗೆ ಆದಂತಹ ಪತನ ಇದು ಅಂತ? ಪ್ರತಿಮಾ, ಖಂಡಿತ ಈ ಒಂದು ರಾಜಸ್ಥಾನದಿಂದ ಅಂದ್ರೆ ಈ ಒಂದು ಭಾರತೀಯ ವಾಯುಪಡೆ ಸೇರಿದಂತ ವಿಮಾನ ಆಗಿರುವಂತದ್ದು. ಸುಮಾರು ಜನ ಈಗಾಗಲೇ ಅದರಲ್ಲಿ ಇರುವ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿಖರವಾಗಿ ಇಷ್ಟೇ ಜನ ಇದ್ರು ಅನ್ನೋದು ಕೂಡ ಮಾಹಿತಿ ಲಭ್ಯ ಇರುವಂತದ್ದು. ಈಗ ಸದ್ಯ ಪತನವಾದಂತ ಕೂಡಲೇ ಏನು ಅಲ್ಲಿರುವಂತಹ ಸ್ಥಳೀಯ ಒಂದು ರಕ್ಷಣಾ ಪಡೆಗಳು ಕೂಡ ಸ್ಥಳಕ್ಕೆ ಧಾವಿಸಿರುವಂತದ್ದು. ರಕ್ಷಣಾ ಕಾರ್ಯ ಕೂಡ ತೊಡಗಿರುವಂತದ್ದು. ಅಂದ್ರೆ ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ನೀಡಿದ್ರೆ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯವಾಗಿರ್ಬೋದು. ಈಗ ಸದ್ಯದ ಮಾಹಿತಿ ಪ್ರಕಾರ ಮೃತದೇಹ ಅಂದ್ರೆ ಓರ್ವನ ಮೃತದೇಹ ಪತ್ತೆ ಇರುವಂತದ್ದು. ಮತ್ತಷ್ಟು ಒಂದು ಮಾಹಿತಿ ಲಭ್ಯವಾಗಬೇಕಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಮಹೇಶ್ ತಮ್ಮ ಮಾಹಿತಿಗೆ.